ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಯಗವಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ 71,50,070 ರೂಗಳ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳು. ಯಗವಕೋಟೆ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ದಾನಿಗಳಿಂದ 4 ತರಗತಿ ಕೊಠಡಿಗಳು ನಿರ್ಮಿಸಲು ಗುದ್ದಲಿ ಪೂಜೆ. ಚಿಂತಾಮಣಿ ತಾಲೂಕಿನ ಯಗವಕೋಟೆ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ 4 ಶಾಲಾ ತರಗತಿ ಕೊಠಡಿಗಳನ್ನು ನಿರ್ಮಿಸಲು ಗುದ್ದಲಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗುದ್ದಲಿ ಪೂಜಾ ಕಾರ್ಯಕ್ರಮದಲ್ಲಿ ಕೊಠಡಿಗಳ ದಾನಿಗಳು ಮತ್ತು ಯುನೈಟೆಡ್ ವೇ ಸಂಸ್ಥೆಯವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಉಮಾದೇವಿರವರು ಭಾಗವಹಿಸಿ ದಾನಿಗಳನ್ನು ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಸುರೇಶ್, SDMC ಅಧ್ಯಕ್ಷರಾದ ಹೇಮಾವತಿ, ಉಪಾಧ್ಯಕ್ಷರಾದ ಮಂಜುನಾಥ್, ಯಗವಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಬಜ್ಜಮ್ಮ, ಉಪಾಧ್ಯಕ್ಷೆ ವೇದವತಿ, PDO ಪ್ರವೀಣ್ ಕುಮಾರ್ ಹಾಗೂ ಗ್ರಾಮದ ಇತರೆ ಮುಖಂಡರು ಭಾಗವಹಿಸಿ ಗುದ್ದಲಿ ಪೂಜೆ ನೆರವೇರಿಸಿರುತ್ತಾರೆ. ದಾನಿಗಳಾದ ನೋವೋ ನಾರ್ಡಿಕ್ ಕಂಪನಿಯ ಜಾನ್ ಡಾಬರ್, ಡಬ್ಲಿನ್ ಬಾಸ್, ಸುವರ್ಚಲ ಗಂಟಿ ಹಾಗೂ ಯುನೈಟೆಡ್ ಕಂಪನಿಯ ರಾಜೇಶ್ ಕೃಷ್ಣನ್, CEO ಶ್ರೀಮತಿ ಭಾಗ್ಯಕುಮಾರ್, ಉಜ್ವಲ್, ಶ್ರೀನಿವಾಸ್ ಉಪಸ್ಥಿತರಿದ್ದರು. ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾದ R ವೆಂಕಟರಮಣಾರೆಡ್ಡಿ ದಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ದಾನಿಗಳಿಗೆ ಶಾಲಾ ವತಿಯಿಂದ ಅಭೂತಪೂರ್ವಕವಾಗಿ ಬ್ಯಾಂಡ್ ಸೆಟ್ ಸದ್ದಿನೊಂದಿಗೆ ಹೂಮಳೆ ಸುರಿಸಿ ಪುಷ್ಪಾರ್ಚನೆಗೈದು ಬರಮಾಡಿಕೊಳ್ಳಲಾಯಿತು. ದಾನಿಗಳನ್ನು ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸಪ್ಪ MS ಮತ್ತು ಸಹ ಶಿಕ್ಷಕರು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು. ದಾನಿಗಳಿಂದ ಯುನೈಟೆಡ್ ವೇ ಸಂಸ್ಥೆ ವತಿಯಿಂದ 71,50,070 ರೂಗಳಲ್ಲಿ 4 ತರಗತಿ ಕೊಠಡಿಗಳು, ರಂಗಮಂದಿರ ದುರಸ್ತಿ, ಬಾಲಕರ ಶೌಚಾಲಯ ದುರಸ್ತಿ, ಅಡುಗೆ ಕೋಣೆ ದುರಸ್ತಿಗೆ ದೊಡ್ಡ ಮೊತ್ತದ ಹಣ ನೀಡಿ ಹೃದಯ ವೈಶಾಲ್ಯತೆ ಮೆರೆದಿದ್ದಾರೆ. ಇದೇ ಸಂಸ್ಥೆಯವರು ಯಗವಕೋಟೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಿಗೆ ಸೋಲಾರ್ ವಿದ್ಯುತ್, ಕುಡಿಯುವ ನೀರಿನ ಘಟಕಗಳು ನಿರ್ಮಿಸುವುದಾಗಿ ಭರವಸೆ ನೀಡಿರುತ್ತಾರೆ. ಸದರಿ ಸಂಸ್ಥೆಯವರು ಕಳೆದ 3 ವರ್ಷಗಳಿಂದ ಗ್ರಾಮೀಣ ಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು, ಇವರ ಕಾರ್ಯವೈಖರಿ, ಸೇವೆ ಬಗ್ಗೆ ಗ್ರಾಮ ಪಂಚಾಯಿತಿ ಮುಖಂಡರು ಹಾಗೂ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗಳಿಗೆ ಪಾತ್ರರಾಗಿದ್ದಾರೆ. ಆಗ್ಬಿಡ್ರಿ, ಆಗ್ಬಿಡ್ರಿ. ಇಂದ್ರಮಾನೋ ವಸೋ ನಿರ್ವಾಮಾಕೋ ಉಪಕ್ರಮಸ್ವಾಮರಸ್ತಾದೃಷ್ಟೋ ಜನಾಹಾನಾಂ ತದಾಹ ಸುದುಷ್ಟರಸ್ತಿ ವೇದಃ ಇಂದ್ರೈ ವರದೆ ಹಸ್ತಿವಾದೋ ವಿಪ್ರೇ ವಿಚರಿತ್ವಃ ಆತ್ಮಾವೇತುದಂ ಧ್ವನಿಃ ಸದ್ಯೋಜಮಸ್ತೆ ವಾಜಾಸ್ಮಭ್ಯಃ ವಿಶ್ವಚಂದ್ರಾಃ ವಶೈಃ ಚಮಕ್ಷೋದರಂತೆ ಗಣಾನಾಹಂ ವಾ ಗಣಪತಿಂ ಭವಾಮಹೇ ಕವಿಂ ವೀಣಾಮೋಷ್ಟಪತ್ರಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಃ ನಿಶ್ಚಲಂ ಇಟ್ಕೊಳ್ಳಿ. ಅಂಡ್ ಈ ಕಂಪನಿಯವರು ಇದು ಮಾಡ್ತಾರೆ, ಅವರು ಕಾರ್ಪೊರೇಟ್ CSR ಗ್ರಾಂಟ್ ಎಲ್ಲ ಕಂಪನಿಗಳಲ್ಲೂ ಪ್ರಾಫಿಟ್ ಏನ್ ಮಾಡ್ತಾರೋ ಅದರಿಂದ ಸ್ವಲ್ಪ ಕೊಡಬೇಕು. ಯಾರಿಗೂ ಕೊಡಬೇಕು ಅವರು ಡಿಸೈಡ್ ಮಾಡಬಹುದು. ಇಲ್ಲಿ ಕೊಡಬೇಕು, ಇವಾಗ ಕೊಡಬೇಕು, ಅದೆಲ್ಲ ಅವರದ್ದು ಡಿಸಿಷನ್. ಬಟ್ ನಾವು ಮಾತಾಡ್ಬಿಟ್ಟು ನಾವು ಏನ್ ಹೇಳಿದಂದ್ರೆ ರೂರಲ್ ಡೆವಲಪ್ಮೆಂಟ್ ಮಾಡಬೇಕು, ಅದಕ್ಕೋಸ್ಕರ ಎಲ್ಲ ಒಂದು ಸೆಲೆಕ್ಟ್ ಮಾಡಿ ಎಲ್ಲ ಇದು ಮಾಡಿಬಿಟ್ಟು ಅನಾಲಿಸಿಸ್ ಮಾಡಿಬಿಟ್ಟು ಇವರದ್ದು ಸಪೋರ್ಟ್, ನಿಮ್ ಪಂಚಾಯತ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಎಲ್ಲರದ್ದು ಸಪೋರ್ಟ್ ಚೆನ್ನಾಗಿದೆ, ಇಲ್ಲಿ ಮಾಡೋಣ. ಅದಕ್ಕೋಸ್ಕರ ಇಲ್ಲಿ ಬಂದು ಇದು ಮಾಡ್ತೀವಿ. ನಾವು ಒಂದು ಜ್ಞಾಪಕ ಇಟ್ಕೊಳ್ಬೇಕು, ಒಂದು 4,000-5,000 ಮಕ್ಕಳಿದ್ದಾರೆ ಕಂಪನಿಯಲ್ಲಿ. ಅವರೆಲ್ಲ ಕಷ್ಟಪಟ್ಟು ಇದು ಮಾಡಿಬಿಟ್ಟು ಅದರಿಂದ ಏನ್ ಪ್ರಾಫಿಟ್ ಬರುತ್ತೋ ಅದರಲ್ಲಿ ಇದು ಮಾಡ್ತಾರೆ. What I told them was that this is a money which comes from the profit the organization makes, and it is the prerogative of the organization to choose where to put the money, and they could have simply put it in the city or simply given it to the Prime Minister's fund and nobody would have questioned it. But the fact that you chose to come to a rural part and do the investment is something which